ನಂಗೆ ಇಷ್ಟ ಅಂತೇಳಿ ನಿಮ್ಮ ಮಾವನ ತಗೊಂಡ್ರ ನೋಡ ಮಾಮಾಗ ನಂಗೇನು ಇಷ್ಟ ಅಂತ ಎಲ್ಲ ಗೊತ್ತ. ಅಲ್ವೇ ಮ್ಯಾಲ್ ಕುಂದ್ರ ನೀ ಯಾಕೆ ಕೇಳಕುಂತಿ? ಏನು ಕಳ್ಕೊಂಡಿ? ಅಯ್ಯ ಅಯ್ಯ ಹುಡುಗಿ ಬರ್ಬೇಕಾರೆ ಹೆಸರಿರ್ಲಿಲ್ಲ ನಿನಗ? ಎಲ್ಲ ಏನು ಕಳ್ಕೊಂಡಿ? ಕಳ್ಕೊಂಡಿದ್ದಲ್ವೇ ಕುಂತಿ ಕೆಳಗೆ ಯಾಕೆ ಕುಂತಿ? ಮ್ಯಾಲ್ ಬಾ ಅಂದೆ. ಮ್ಯಾಲ್ ಬರ್ಬೇಕಾ? ಎಲ್ಲಿ ಬಿಡು, ಇಲ್ಲೇ ಕುಂತಾನಿ. ಮತ್ತೆ ಯಾಕ ದಿನ ಅಲ್ಲೇ ಕುಂತು ಸಿಗ್ಬಡ್ದಿರ್ತೀನಿ. ಕುಂದ್ರಿ ಇವತ್ತು ನೀವು ಅಂದಂಗ ಅದೇನೋ ಹೊಲಸ್ ಬೇಡ ಏನೋ ಜಗಳ ತಗಂದಂತಲ್ಲ. ಆ ಭಾಡ್ಯಾನ ಒಳೆ ಅಲ್ಲಿ ಜೋಡಾಗ್ಯಾರ ಆ ಹುಡುಗಿ ಅದ ಅಲ್ಲ. ಓಡಿ ಲಗ್ನ ಆಗಿದ್ದು ಬೇರೆ ಕಡೆ ಹೋಗೋದ್ಬಿಟ್ಟು ಮತ್ತೆ ನೀವು ಇವ್ರ ಕಡೆ ಆ ಮಾನ್ಗೇಡಿ ಊರಿಗೆ ಬಂದಾರನ? ಮತ್ತೆ ಇವ್ರು ಅಣ್ಣಾರ ಆರಾಮದಾರಲ್ರಿ? ಆರಾಮದಾರ್ರಿ, ಅವರು ಆರಾಮದಾರ. ಅಂದಂಗ ನೀವು ಬರ್ತೀರೇನ್ರಿ? ಮತ್ತೀಗ ಹಂಗಾರ ನಿಮ್ಮ ಇವ ನಾದ್ನಿ ಮಗಳ ಮೊಮ್ಮಗಂದು ನಾಮಕರಣಕ್ಕೆ ಅಂದ್ರೆ ಇವ್ರು ಯಾವ್ರೇನಂದ್ರು ನಮ್ಗೆ ಹೇಳ ಅಂತಂದ್ರಿ. ನಾನು ಯಾಕೆ ಹೇಳ್ಬೇಕು, ಅವ್ರ ಮಗಂದು ಅವರ ಫೋನ್ ಹಚ್ಚಿ ಹೇಳಿ ಅಂತೇಳಿ ನಾನು ನಿಮ್ಗೆ ಫೋನ್ ಹಚ್ಚಿಲ್ರಿ. ಏನ್ರಿ ನಮ್ಮ ಕಮಲಕ್ಕ ಅಂಟಿದು ನೀವೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತು ಅವ್ರು ಹಚ್ಚಿಲ್ಲ ಅಂತೇಳಿ. ಅಲ್ಲ ಒಂದು ರೀತಿ ಒಳಗೆ ಅವ್ರು ಕರೆದ್ರೆ ಮರ್ಯಾದೆ ಅಲ್ರಿ, ಅದಕ್ಕೆ ನಾ ಕರೆದಿಲ್ಲ. ಮತ್ತು ಇವ್ರು ಫೋನ್ ಹಚ್ಚಿಲ್ಲ ಅಂತ ನೀವೇನು ಅನ್ಕೋಬೇಡ್ರಿ. ಅಲ್ಲಲ್ಲ ಫೋನ್ ಹಚ್ಚಿದ್ರು ನಮಗೆ ಬರೋಕ್ಕೂ ಆಗೋದಿಲ್ಲ ಬಿಡ್ರಿ. ಯಾಕಂದ್ರೆ ನೋಡ್ರಿ ಈಗ ಭಾಳ ಅಂದ್ರೆ ನಮ್ಮ ಹತ್ತಿರ ಕಳಿಸ್ತೇನೆ ನಾ ಅಷ್ಟೇ. ನನಗೆ ಬರೋಕ್ಕಾಗೋದಿಲ್ರಿಪ್ಪ. ನಮ್ಮ ಮನ್ಯಾಗ ಪರಿಸ್ಥಿತಿ ಹಿಂಗೈತಿ, ಎಲ್ಲಿ ಬಿಟ್ಕೊಟ್ಟು ಬರೋಕ್ಕಾಕತ್ರಿ? ನಮ್ಮ ಮನೆಯವ್ರಿಗೆ ಒಬ್ರು ಬೇಕಾರಿ ಜೊತೆಗೆ, ಅವ್ರಿಗೆ ಯಾರಿಲ್ಲ ಅಂದ್ರೆ ನಡೆಯಂಗಿಲ್ರಿ. ಹಾಗಾಗಿ ಇಲ್ಲೇ ಇರ್ಬೇಕ್ರಿ ನಾ ಕಣ್ಣಿದ್ರಿಗೆ. ಅಯ್ಯೋ ಹೌದು ಬಿಡ್ರಿ, ಗೊತ್ತಾಕೈತಿ ನಮಗೂ. ನಿಮ್ಮ ಅಣ್ಣನ ಮಗ ಹಿಂಗೆ ಮಾಡ್ಯಾನಂತ ನೋಡ್ರಿ ಮೊನ್ನೆ. ಅಲ್ಲ ಏನು ಹುಡುಗರು ಹೋಗ್ಯಾವ ಊರಿಗೆ, ನೆಮ್ಮದಿಯಾಗಿ ಇರಾಕ್ಬಿಟ್ಟಿಲ್ಲ ನೋಡ್ರಿ. ಮುಕ್ಕಳ ರೊಕ್ಕ ಖರ್ಚು ಮಾಡ್ಕೊಂಡು ಹೋಗಿದ್ವು. ಏನು ನೋಡ್ರಿ ಒಟ್ಟು ಹಿಂಗೆ ಮಾಡ್ತಾವೆ ಹೋದಲ್ಲಿ ಬಂದಲ್ಲಿ. ಸಾಕಾಗೈತೆ ಬಿಡ್ರಿ. ಈಗ ನಮ್ಮ ಮನೆಗೆ ಏನಾಗ್ಬಿಟ್ಟೈತ್ರಿ, ನಮ್ಮ ಅಣ್ಣಂದು ಏನು ನಡೆದಿಲ್ರಿ. ಪರಕರ ಬರೀ ನಮ್ಮ ಅತ್ತಿಗೆಮ್ಮ ಏನು ಹೇಳ್ತಾರ ಅದೇ. ಅವನು ನಮ್ಮ ಸಿಟ್ಟಿಗೆ ಬೈತಾನ ನಮ್ಮಣ್ಣ. ನೀ ಹಿಂಗೆ ಮಾಡೋದಕ್ಕೆ ಸೇರೋದಿಲ್ಲ ಮಂದಿ, ನೀವು ತಾಯಿ ಮಗ ಮಾಡೋದು ಬರೋಬ್ಬರಿ ಇಲ್ಲ ಅಂತೇಳಿ ಜಗ್ ಬೈತಾನ. ಅವ್ನು ಬೈದ್ರು ಅವ್ರು ತಾಯಿ ಮಗ ಮಾತು ಕಲಿಯಲ್ರಿಪ್ಪ, ಅವ್ರಿಗೇನು ಅನ್ಸಂಗೇ ಇಲ್ಲ. ನಾನು ನೋಡ್ರಿ ತವ್ರ ಮನಿದಂತೂ ಆಸೆನ ಬಿಟ್ಬಿಟ್ಟೆ ನೋಡ್ರಿ. ನನಗೆ ತವ್ರ ಮನೆಗೆ ಆಗೇ ಬಂದಿಲ್ಲ. ಯಾಕೆ ಹೇಳ್ರಿ, ನಮ್ಮ ಅತ್ತಿಗೆ ಹಿಂಗೆ ಮಾಡೋದಕ್ಕೆ ನನಗೆ ಒಂದು ಟೈಮ್ನಾಗ ಭಾಳ ಬೇಜಾರು ಮಾಡ್ಯಾಳಕ್ಕೆ. ನನಗೆ ನಮ್ಮ ಅಣ್ಣಗೆ ಇಲ್ಲ ಬರ್ದು ಹೇಳಿ ಜಗಳ ಹಚ್ಚಿ ಏನ್ರಿ, ಹಾಗಾಗಿ ನಂಗೆ ತವ್ರ ಮನೆ ಅನ್ನೋದು ಶಾಶ್ವತವಾಗಿ ಬಂದಾಗ್ಬಿಟ್ಟತ್ ನನ್ನ ಬಾಲಿಗೆ. ಇಲ್ಲ ಆಗ್ಬಿಟ್ಟತ್ ನೋಡ್ರಿ. ನಾ ಅದಕ್ಕೆ ಹೋಗೋದು ಇಲ್ಲ ಬರೋದು ಇಲ್ಲ. ಮೊನ್ನೆ ನಮ್ಮ ಪಾರ್ವತಿ ಮದುವೆಯಾಗ ಕುಡಿದ್ ನೋಡ್ರಿ ಹೊಸರು. ನಮ್ಮ ಪಾರ್ವತಿನ ತಗೋಬೇಕಂತ ಭಾಳ ಪ್ರಯತ್ನ ಪಟ್ರವ್ರು. ನಮ್ಮ ಆಯ್ಕೆಗೆ ಇಷ್ಟ ಇಲ್ಲ, ನಮಗೂ ಮನಸ್ಸಿಲ್ಲ ಬಿಡ್ರಿ ಕೊಡಾಕ. ಆಮೇಲೆ ಆ ಹುಡುಗನ ಬಗ್ಗೆ ಗೊತ್ತಾಗಿದ್ದು ಹಿಂಗೆ ಅದಾನ ಹಿಂಗೆ ಬೇಡ ಅಂತೇಳಿ ಗೊತ್ತಾಗೈತಿ. ಏನು ಮಾಡ್ಬೇಕ್ರಿ? ಹೇಳಿದ್ರು ಕೇಳಲಿಲ್ಲ, ನಾವು ಕೊಡೋದಿಲ್ಲ ಅಂದ್ವಿ. ಹೇಳಿದ್ವಿ ಆ ಹುಡುಗಿ ಹುಡುಗಿ ಮಾಡ್ಕೊಂತಪ್ಪ. ಇಷ್ಟೆಲ್ಲ ಗೊತ್ತಿದ್ರು ನಿಮ್ಮ ಅಣ್ಣಾರು ನಿಮ್ಮ ಮಗಳನ್ನೇ ಮಗ ತಗೋಬೇಕಂತಿದ್ರ? ಅಲ್ಲ ಒಂದು ರೀತಿ ಅವರು ಹಾಳು ಮಾಡ್ದಂಗಲ್ಲನ್ರಿ ಜೀವನ. ಅದು ಏನು ಗೊತ್ತನ್ರಿ ಪರಕರ, ನಮ್ಮ ಅಣ್ಣಂದು ಏನು ನಡೆಯಂಗಿಲ್ರಿ. ಎಲ್ಲ ನಮ್ಮ ಅತ್ತಿಗೆ ಮುಂದೆ ಆಡಳ್ತಾ ಆಕೆ ಏನು ಹೇಳ್ತಾಳೆ ಅದಕ್ಕರೆ. ಆಕೆ ಹ್ಞೂ ಅಂದ್ರೂ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಹಿಂಗಾಗಿ ನಾವು ಬದ್ಲಕ್ಕನಿ, ನಾ ಕುಡಿದು ಬಿಡ್ತೀನಿ, ನಾ ಇಸ್ಪಿಟ್ ಆಡೋದು ಬಿಡ್ತೀನಿ, ಯಪ್ಪ ನಾ ಚಂದ ಬಾಳೆ ಮಾಡ್ಕೊಂಡು ಹೋಗ್ತೀನಿ, ಹೆಂಗಾರ ಮಾಡಾಕಿ ಕೊಟ್ಟು ನನ್ನ ಲಗ್ನ ಮಾಡಿಸು ಅಂತೇಳಿ ಇವ ಚೀರಾಕತ್ತು ಗುಡ್ಲೆ ಏನಾಗೈತಿ ಆತಂಗಾರ ಮಗ ಬದ್ಲಿ ಅಕ್ಕನ ಎತ್ತಾಗ ಒಂದು ದಾರಿ. ನಮ್ಮ ಪಾರ್ವತಿನೂ ಒಳ್ಳೆ ಇದದಾಳ ತಿದ್ದುತ್ತಾಳ ಅಂತ ಅವಂಗ. ಆದ್ರೆ ಅವ ಬದಲಾಗಲ್ಲ ಅಂತ ಗೊತ್ತಾತಲ್ಲ, ಹಂಗಾಗಿ ಅವನು ಬಿಟ್ಟ ಕೈ. ನಮ್ಮ ಅತ್ತಿಯರಂತರೂ ಹೊಟ್ಟೆ ಮ್ಯಾಗ ಕುಂತು ಹೊಡೆದಾರ್ರಿ ಅವಂಗ. ಆದರೂ ಭಾರಿ ಕೆಟ್ಟತನ ಮಾಡ್ತಾರ್ರಿ ಕೆಲವೊಬ್ರಂತರು. ಅಯ್ಯೋ ನಮ್ಮ ಕಮಲಮ್ಮಂಟಿ ಯವ್ವ, ನನ್ನಂತರೂ ಏನು ಒಂದೆರಡು ಮರ್ಯಾದೆ ತೆಗೆದಿಲ್ಲ. ಈಗೂ ಸುಧಾರಿಸಿಲ್ಲ, ಸುಮ್ಮನೆ ಏನು ಬಾಯಿ ಮುಚ್ಕೊಂಡದಾರ ಅಷ್ಟೇ. ಅದು ಯಾವಾಗ ನಮ್ಮ ಮರವಿಂದನ ಮದುವೆ ಆಗಿಂದ. ಆಮೇಲೆ ಈಕಿ ನಮ್ಮ ಬೀಗ್ತಿರಿ, ಅಯ್ಯೋ ಅದು ಹುಚ್ಚಮೂಳೆ ಅಂತದ ಕುಡೈತಿ ನೋಡ್ರಿ. ಅತಿ ಆಸೆ ಬರೀ ಎಲ್ಲದಕ್ಕೂ. ಪಾಪ ನಮ್ಮ ಮನನ ಜೀವನ ಮುಂದೆ ಹೆಂಗ ಏನ ಗಂಡೊಬ್ಬ ಬರೋಬ್ಬರಿ ಅದಾನಂತ ಇದು ಅಷ್ಟೇ. ಹೋಲ್ ಬಿಡ್ರಿ, ಹೆಣ್ಮಕ್ಳಿಗೆ ಬೇಕಾಗಿದ್ದೇನು ಗಂಡ ಚಲೋ ಇರೋದು ಅಷ್ಟೇ ಅಲ್ಲ, ಅದೊಂದು ಐತಲ್ಲ ಅಷ್ಟೇ ಸಾಕು ಬಿಡ್ರಿ. ಹೋಲಿ ಕುಂದ್ರಿ, ನಾಷ್ಟ ಕಿಟ್ಟಿದ್ದೆ ತೊಗೊಂಬರ್ತೇನೆ. ಇನ್ನೂ ಬರಲೇ ಇಲ್ಲ ಲಿಕ್ಕಿ ಲಕ್ಷ್ಮಿ. ಏನಾತ ತಂದೇನ? ಯಾವ ಪರ್ಮಿಷನ್ ಅಂಗಡಿ ತೆಗ್ದಿಲ್ಲ, ಮತ್ತೆ ಏನು ಮಾಡೋದೀಗ? ಅಯ್ಯೋ ಏನು ಮಾಡೋದೀಗ? ಒಂದು ಪ್ಯಾಕೆಟ್ ಒಳ್ಳೆ ಎಣ್ಣೆ, ಒಂದು ಪಾವು ಕಿಲೋ ಚಾ ಪುಡಿ, ಒಂದು ಪಾವು ಲೀಟ್ರ್ ಹಾಲು, ಆಮ್ಯಾಗ ಒಂದಿಷ್ಟು ಕಾರ್ದಾಣಿ. ಪುಟಾಣಿ ಹಿಟ್ಟು ಇಲ್ಲಲೇ ಖಾಲಿ ಆಗೈತಿ. ಅವಲಕ್ಕಿ ಮ್ಯಾಲೆ ಕಲ್ಲಾಡ್ಸಕ್ಕೆ ಮತ್ತೆ ಇಲ್ಲ ರುಚಿ ಆಗೋದಿಲ್ಲ ಅವು. ಮೇನ್ ಒಳ್ಳೆ ಎಣ್ಣೆನೇ ಇಲ್ಲಲ್ಲ, ಏನು ಮಾಡೋದೀಗ? ಹಿಂಗೆ ಮಾಡಂಗಾರ ಶೆಟ್ಟಿ ಅಂಗಡಿಗೆ ಹೋಗಿ ತೊಗೊಂಬ, ಪಟ್ಟನ್ ತೊಗೊಂಬ. ಹಿಂಗೆ ಓಡ್ಕೊಂತ ಬರ್ಬೇಕು ಹಿತ್ತಲ ಬಾಗಲ್ಲೇ. ನಾ ಸುಳ್ಳ ಒಳಗೆ ನಾಷ್ಟ ಮಾಡತ್ತೇನಂತೆ ಬಂದನಿ. ಯವ್ವ ಶೆಟ್ಟಿ ಅಂಗಡಿಯಾಗ ಉದ್ರಿ ಕೊಡೋದಿಲ್ಲ. ಏನು ಮಾಡ್ಬೇಕೀಗ? ಪರಮೇಶ್ ಉದ್ರಿ ಕೊಡ್ತಿದ್ದ, ಪರಮೇಶಣ್ಣ ಅವ ತೆಗ್ದಿಲ್ಲ ಅಂಗಡಿನ. ಅಯ್ಯೋ ದೇವ್ರೆ, ನನ್ನ ಕಡೆ ರೊಕ್ಕನೂ ಇಲ್ಲ. ಅದ ಇದ್ದಿದ್ದು 20 ರೂಪಾಯಿ ಕೊಟ್ಟಿದ್ದೆ. ಒಳ್ಳೆ ಎಣ್ಣೆಗೆ ಎಷ್ಟು 110 ರೂಪಾಯಿ ಐತೇನೆ, 125. ಹಿಂಗೆ ಮಾಡಂಗಾರ ಗಿರ್ಜಾ ಕಂಟಿ ಮನೆಗೆ ಹೋಗಿ ನಮ್ಮ ಹಿಂಗೆ ಹೇಳ್ಯಾಡ್ರಿ, ಮನೆಗೆ ಮಂದಿ ಬಂದಾರ ಪಟ್ಟನ್ ಕೊಡ್ಬೇಕಂತ ಗಿರ್ಜಾ ಕಂಟಿಯನ್ನ ಅಂತ ಹೇಳಿ ನೋಡಿಲಿ ಪಟ ಇಸ್ಕೊಂಡು ಹಿತ್ತಲವಾಗಲೇ ಬರ್ರಂತ ಬಾ. ಗಿರ್ಜಾ ಕಂಟಿನ ಆಕೆ ಹೊಲಕ್ಕೆ ಹೋದ್ಲು ಕಳೆ ತೆಗ್ಯಾಕ. ಅಯ್ಯೋ ದೇವ್ರೆ, ಏನು ಮಾಡೋದ್ಲ ಹಂಗಾರ? ನಾ ಈಗ ಬರೋದಾರ ನೋಡಾತಿದ್ದೆ, ಹೋದ್ಲಕ್ಕಿ. ಏನು ಮಾಡ್ಬೇಕಾತವ? ಹೊರಗೆ ಬೀಗರು ಬಂದು ಕುಂತಾರ, ತಿನ್ನಕ್ಕೆ ಏನು ಮಾಡಿಕೊಡ್ಲಿ? ಅಯ್ಯೋ ನಾ ರೊಕ್ಕಕ್ಕೆ ಹೋಗಿದ್ದೆ, ರೊಕ್ಕನೂ ಸಿಗಲಿಲ್ಲ.
ಒಳ್ಳೆ ಎಣ್ಣೆ ನೋಡಿದ್ರೆ ಖಾಲಿ ಆಗೈತಿ. ತರಕ್ಕೆ ರೊಕ್ಕನೂ ಇಲ್ಲ ನನ್ನ ಕಡೆ. ನಾಳೆ ಗುಡಪ್ಪನಾರ ಹೊಲಕ್ಕೆ ಕಳೆನಾರ ತೆಗಿಯಕ್ಕೆ ಹೋಗ್ತಾನೆ. ಒಂದು 200 ರೂಪಾಯಿನಾರ ಬರ್ತೈತಿ. ಇವು ಏನು ಮಾಡೋದೀಗ? ನಾನು ಹೋಗಿ ಬರ್ತೇನೆ ತಡಿ ಶೆಟ್ಟಿ ಅಂಗಡಿ. ಆ ಶೆಟ್ಟಿ ಉದ್ರಿ ಕೊಡ್ಬೇಕಲ್ಬೇ? ಮತ್ತೇನು ಮಾಡೋದವ? ಕಾಡಿ ಬೇಡಿ ಇಸ್ಕೊಂಬರ್ಬೇಕಲ್ಲ. ಕೊಡೋದಿಲ್ಲ ಉದ್ರಿ. ಏನಿದ್ರು ರೊಕ್ಕ ಕೊಟ್ಟ ಒಯ್ರಿ ಅಂತಾನೆ. ರೊಕ್ಕ ನೋಡಿದ್ರೆ ಕೈಯಾಗಿಲ್ಲ. ಏನು ಮಾಡ್ಬೇಕಾತು? ಸುಮ್ಮನೆ ನಿನ್ನ ರಾತ್ರಿ ನಾವು ಹೋಗಿ ತರಬೇಕಿತ್ತು ನಾ ಪರಮೇಶ್ವರನ ಅಂಗಡಿಯಾಗ. ಅಡಿಗೆ ಆಗೈತಲ್ಲ ಬಿಡು, ಬೆಳಗ್ಗೆ ಎತ್ತಂದ್ರೆ ಆತಂತ ನಾ ಸುಮ್ಮನಾದೆ. ನೋಡಿದ್ರೆ ಈಗ ಎಣ್ಣಿಲ್ಲ ಏನಿಲ್ಲ. ತಡಿ ನಾನು ಪಟ್ನ ಹೋದಕ್ಕೆ ಬಂದ್ಬಿಡ್ತೇನೆ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂತ ನಿಂದ್ರ. ಅವ್ವ ಪಾರ್ವತಿ, ನಿಂಗೇನು ಅವಲಕ್ಕಿ ಬೇಕಾ ಚುಮ್ಮರಿ ಬೇಕಾ? ಅದನ್ನೇ ಕೇಳಾಕತ್ತಿದ್ದು ನೋಡಿ. ಈಗ ಹೋಗಿ 5 ನಿಮಿಷ ಮಾತಾಡ್ಕೊಂಡು ಕುಂದ್ರು. ಪಾಪ ನಿಮ್ಮ ಅತ್ತಿ ಗ್ಯಾಸ್ ಆದಿತ್ತು. ಈಗ ಮಾಡ್ಕೊಂಬರ್ತೇನೆ ನೋಡಿ. ಲಕ್ಷ್ಮಿ ತಗೋ ಹಿಡಿ 500 ರೂಪಾಯಿ. ಹೋಗಿ ಅವು ಏನೇನು ಹೇಳಿದ ಸಂತಿ ತಗೊಂಬ. ಹ್ಞೂ ಅಕ್ಕ. ಲಕ್ಷ್ಮಿ ಸುಮ್ಮನಿರು. ಪಾರ್ವತಿ, ನನ್ಗೇನು ನನ್ನ ಕಡೆ ರೊಕ್ಕ ಐತವ, ತಗೊಂಬ ಅಂದನಿ. ಇದು ಹುಂಬುಶೇನಿ ಪರಮೇಶ್ವರ ಅಂಗಡಿ ಬಾಗ್ಲಾಕೈತೆ ಅಂತೇಳಿ ಶೆಟ್ಟಿ ಅಂಗಡಿಗೆ ಹೋಗಾಕ ಹಿಂದೆ ಮಾಡ್ಕೊಂಡು ಹಂಗೆ ಬಂದಾಳ. ಅದಕ್ಕೆ ನಾನು ಹೋಗ್ತಿರ್ತೇನೆ ಅಂದೆ. ನನ್ನ ಕಡೆ ಐತಿ ರೊಕ್ಕ, ಅದನ್ನೇ ಕೊಡಾತಿ. ಇಟ್ಕೋರಿ ನಿನ್ನ ಕಂಡು ಏನಾರ ಅಂದಿಗಿಂದಾನು, ನಿಮ್ಮ ಅತ್ತೆ ಏನಾರ ಅಂದಿಗಿಂದಾಳು. ಬೇಡ ತೆಗೆದು ಇಟ್ಕೋ, ರೊಕ್ಕ ತೆಗೆದು ಇಟ್ಕೋ. ಅದು ಐತಿ, ರೊಕ್ಕ ಐತಿ. ಯವ್ವ ನಾನೇನು ಈ ಮನೆಗೆ ಬೀಗ್ತಿಯಲ್ಲ ಏನು, ನನಗೆ ಗೊತ್ತಾಕತಿ ಏನೈತಿ ಏನಿಲ್ಲ ಈ ಮನೆ ಒಳಗೆ ಅಂತೇಳಿ. ಹಂಗೆ ಮಾಡ್ಕೋಬೇಡ. ಈಗ ಮರ್ಯಾದೆ ಉಳಿದ ಮುಖ್ಯ. ನೀ ತಂದಿ ನಾ ತಂದಿ ಅನ್ನೋದಲ್ಲ. ಹೊರಗೆ ನಮ್ಮ ಅತ್ತಿ ನನ್ನ ಗಂಡ ಹಾಕೊಂತಾರ ಏನು, ಅವ್ರಿಗೇನು ಕಡಿಮೆ ಆಗ್ಲಾರ್ದಂಗೆ ಮಾಡಿ ಕಳಿಸ್ಬೇಕಷ್ಟೇ, ಮತ್ತೇನಿಲ್ಲ. ನೀ ತಲೆ ಕೆಡಿಸ್ಕೋಬೇಡ ಯವ್ವ. ನೀ ತರ್ತೀಯ ನಾ ತರ್ತೀಯ ಅನ್ನೋದು ಮುಖ್ಯ ಅಲ್ಲ. ತವ್ರ ಮನೆ ಮರ್ಯಾದೆ ಉಳಿಬೇಕಷ್ಟೇ. ಏನು ಸುಮ್ಮನಿರು. ಅಲ್ಲಿ ಹೋದಾಗ ಹಿಂಗೆ ಆತಂತ ಯಾರು ಅನ್ಬಾರ್ದು. ನೀ ಏನು ಮಾಡ್ತೀಯಲ್ಲ ಅಡುಗೆ ತಂದು ಮಾಡು. ಇದ್ರಾಗ ಏನು ರೊಕ್ಕ ಐತಿ ತಗೋ ಹಿಡಿ. ತಂದು ಚಲೋತ್ತಂಗೆ ಅಡುಗೆ ಮಾಡು, ಚಲೋತ್ತಂಗೆ ನಾಷ್ಟ ಮಾಡು, ತಿನ್ನೋದು ಕುಡಿದು ಎಲ್ಲ ಮಾಡ್ಯವ. ತಲೆ ಕೆಡಿಸ್ಕೋಬೇಡ. ಹೋಗು ತುಂಬ. ನನ್ನ ತವ್ರ ಮನೆ ಪರಿಸ್ಥಿತಿ ನನಗೆ ಗೊತ್ತಿಲ್ಲನ. ಅಲ್ಲಲ್ಲಿ ಯಾರ ರೊಕ್ಕ ಇದೆ? ಮತ್ತು ನಿಮ್ಮ ಅತ್ತಿ ನಿನ್ನ ಗಂಡ ಏನಾರ ಅಂದಿಗಿಂತಾರ ಬ್ಯಾಡವ. ಉದ್ರಿ ತರ್ತೀನಿ ನಾನು, ಕೊಡ್ತಾನವ ರೊಕ್ಕನ. ಅದು ಉದ್ರಿ ಕೊಡ್ತಾನವ ಸಾಮಾನ. ನಾಳೆ ಗುಡಪ್ಪನಾರ ಹೊಲದ್ದು ಕಳೆ ಕೇಳೋದೈತೆ. ನಾನು ಹೇಳ್ತೇನೆ ಲಕ್ಷ್ಮಿಗೆ, ನೋಡ್ಕೊಂತ ಅಪ್ಪನ ಜೊತೆಗೆ ಇರುವ ಅಂತ ಹೇಳಿ ನಾ ಹೋಗಿ ಬರ್ತೇನೆ. 300 ರೂಪಾಯಿ ಪಗಾರ ಬರ್ತೈತಿ. ಯಾಕೆ ತಿರಿ ಕೆಡಿಸ್ಕೊಂತಿ? ಒಂದು 3 ದಿನ ಬಿಟ್ಟು ಬಿಡದೆ ಹೋದ್ರೆ 900 ರೂಪಾಯಿ. ಏಟು ತಿಂದು ಏಟು ಬಿಟ್ಟು ಸಂತಿನ ಸುಮ್ಮನಿರು. ಯವ್ವ ಈ ರೊಕ್ಕ ನನ್ನ ಗಂಡಂದಲ್ಲ. ನನ್ನ ಕಡೆ ಮದುವೆಯಾಗ ಅಪ್ಪದು ಕೊಟ್ಟಿದ್ದು, ಆಮೇಲೆ ಮದುವೆಗಿಂತ ಮುಂಚೆ ನನ್ನ ಕಡೆ ರೊಕ್ಕಿದ್ದು ಎಲ್ಲ ಕುಡಿಸಿ ಇಟ್ಕೊಂಡಿದ್ದು ರೊಕ್ಕಿದ್ದು. ಎಲ್ಲಿ ನಾ ಇನ್ನೂ ಪಗಾರನ ತೊಗೊಂಡಿಲ್ಲ, ಆಫೀಸ್ಗೂ ಚಂದಾಗಿ ಹೋಗಿಲ್ಲ. ಇದು ಯಾಕೆ ಅವ್ರದ್ದು ಕತಿ? ಅವ್ರ ಕಡೆ ನಾ 1 ರೂಪಾಯಿ ಇಸ್ಕೊಂಡಿಲ್ವ ಇನ್ನೂ. ಈ ರೊಕ್ಕ ಇಲ್ಲಿದೆ ಇದು ನನ್ನ ಕಡೆ ಇತ್ತು. ಅದು ಅಪ್ಪ ಇಟ್ಕೊ ಅಂತ ಕೊಟ್ಟಿದ್ನಲ್ಲ, ಅದನ್ನೇ ನಾ ಈಗ ಬಳಕೆ ಮಾಡಕ್ಕೆ ನಿಂಗೆ ಕೊಡಾತೀನಿ ಅಷ್ಟೇ. ಹೋಗವ ಲಕ್ಷ್ಮಿ ತೊಂಬ. ಪಾರ್ವತಿ, ಇಂಥ ಪರಿಸ್ಥಿತಿ ಇವ ನಮ್ದು. ಅಲ್ಲ ಮಗಳು ಮನೆಯವ್ರು ಬಂದಾಗ ಒಂದು ನೆಟ್ಟು ಮಾಡಿ ಹಾಕೋಕ್ಕಾಗ್ಬಲ್ತಲ್ಲ ಇವ ನನಗೆ. ಅರ್ಧ ನಾನೀಗ ಯಾಕೆ ದ್ರಾಕ್ಷಾಯಣಿ ಮೊಮ್ಮಗನ ನಾಮಕರಣಕ್ಕೆ ಒಲ್ಲೆ ಅನ್ನಕತ್ತೇನಂದ್ರೆ ಏನಾರ ಒಂದು ಆಯರ್ ಕೊಡ್ಬೇಕಾ? ಆಯರ್ ಕೊಡಕ್ಕೆ ನನ್ನ ಕಡೆ ರೊಕ್ಕ ಇರ್ಬೇಕಾ? ಆಯರ್ ಕೊಡಕ್ಕೂ ಇಲ್ಲವ. ಹಾಗಾಗಿ ಹೋಗು ಮನಸ್ಸು ಮಾಡುವಲ್ಲೆ. ಒಲ್ಲೆ ಅಂತೇಳಿ ನಿಮ್ಮ ಅಪ್ಪನ ಹೇಳಿ ತಪ್ಪಿಸ್ಕೊತೇನೆ. ಆತವೆ, ನಿಂಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡು. ಯಾಕಂದ್ರೆ ಮತ್ತೆ ಹಿಂಗೆ ಅಂತೀಯಲ್ಲ, ಈಗ ನಾನು ನಿನ್ಗೆ ಆಯರ್ ಮಾಡು ಅದನ್ನ ಇದನ್ನಂತ ಹೇಳಿ ಕೊಟ್ಟು ಕಳಿಸೋ ಸ್ಥಿತಿ ಒಳಗೆ ನಾನು ಇಲ್ಲ. ಆಮೇಲೆ ಯವ್ವ ಕರೆ ಹೇಳು, ಎಲ್ಲಿ ಹೋಗಿದ್ದಿ? ಅದೇ ನಂದು 2,000 ರೂಪಾಯಿನ ಹಾಕಿಲ್ವ? ಯಾಕೆ ಅದನ್ನೇ ಕೇಳ್ಕೊಂಬರೋಣ ಪೋಸ್ಟ್ ಆಫೀಸ್ ಕಡೆ ಅಂತ ಹೊಂಟಿದ್ದೆ. ಹಂಗೆ ನೀವು ಬಂದಿರೋ ಸುದ್ದಿ ಹತ್ರ ಇತ್ತ ಬಂದೆ. ಪಾರ್ವತಿ, ಸ್ವಲ್ಪ ನೀರು ಕೊಡುವ ಕುಡಿಯಾಕ? ಹಾಂ ಕೊಟ್ಟೆ. ಹೋಗವ, ನೀರು ಕೊಡು. ಹೋಗಲ್ಲೇ ಹೊರಗೆ ಕುಂದ್ರೆ ಮತ್ತೆ ಏನಾರು ತಿಳಿದುಕೊಂಡಾರ ಅಲ್ಲೇ ಕುಂದ್ರೆ ಹೋಗಿ ಬಂದೆ. ಆತು. ಹರ್ವ್ಯಾನ್ ನೀರು ಕೊಡು, ತಣ್ಣಗಿರ್ತಾವೆ. ಹಣ್ಣದಾನು ಬೇಡ, ಬೆಚ್ಚಗಿರ್ತಾವೆ ನೀರು ಬಿಸಿಲಿಗೆ. ಆತು. ನೀ ಸುಮ್ಮನೆ ಮನೆಯಾಗಿರಿ ಇಲ್ಲಿ. ಅವನ್ನ ಮಾಡ್ತೇನೆ. ಅವನ್ನ ಅಷ್ಟಕ್ಕೂ ಯಾ ಕಂಪ್ಲೇಂಟ್ ಕೊಡೋದಿಲ್ಲ ನಾನು. ಮತ್ತು ಸುಮ್ಮನೆ ಸಿಟ್ಟು ಬರ್ತದೆ ಅವರಿಗೆ. ಕಂಪ್ಲೇಂಟ್ ಕೊಡಲ್ಲ. ಆದ್ರೆ ಅವ್ನು ಬಿಕ್ಕೇಡಿ ಮಕ್ಕಕ್ಕೆ ಯಾರು ಬಿಡ್ತಾರೆ? ಅವ್ಗೆ ಯಾರು ಕನ್ಯಾ ಕೊಡ್ತಾರೆ? ಅವರ ಬಂದು ಕರ್ಕೊಂಡು ಸುಮ್ಮನೆ ಇರ್ನಿ. ಅಲ್ಲ ಅಮ್ಮ, ಈಗ ಮನೆ ಬಿಟ್ಟು ಕರ್ಕೊಂಬಂದಿರ ಅಲ್ಲ? ಸುಮ್ಮನೆ ಮದುವೆ ಮಾಡ್ಕೊಂಡಿದ್ರು ಸಮಾಧಾನ ಮಾಡಿ ಅಲ್ಲೇ ಬಿಟ್ಟು ಬರ್ಬೋದಿತ್ತೇನಪ್ಪ. ಯಾಕತ್ಕೆಮ್ಮ ನನಗೆ ಅವ್ನು ಮನೆ ಬಿಟ್ಟು ಹೋಗಂತಂದ ಗೊತ್ತೇನೆ. ಅವಂದ ತಪ್ಪಿಟ್ಕೊಂಡು ಅವ ಮನೆ ಬಿಟ್ಟು ಹೋಗಂದ್ರೆ ನಾನು ಸುಮ್ಮನೆ ಇರ್ಬೇಕೇನ? ಅದಕ್ಕೆಮ್ಮ ಅದಕ್ಕೆ ಬಂದೀನಿ ನಾನು. ಅಂದ್ರೆ ನಾ ಬಂದಿದ್ದು ನಿಮ್ಗೆ ಇಷ್ಟ ಆಗಿಲ್ಲನ? ಅದ ಅಂತಾನೆ. ಯಾಕವ ನನ್ನ ಮಗಳು ನಮ್ಮ ಮನೆಗೆ ಬರಬಾರ್ದನ? ಹೆಂಗೆ? ಓ ನಿಮ್ಮ ತಮ್ಮ ನಿಮ್ಮ ತಂಗಿ ನಿಮ್ಮ ಮನೆಯವ್ರು ಅಷ್ಟೇ ಬರ್ಬೇಕನ ಹೋಗ್ಬೇಕನ? ಹಂಗಲ್ಲಮ್ಮ. ಅಂದ್ರೆ ಅದೇನಂತಂದ್ರೆ ಈಗ ಜಗಳ ಮಾಡ್ಯಾರ. ನೀವು ಮೊದಲೇ ಅವ್ರದ್ದು ಲವ್ ಮ್ಯಾರೇಜ್. ಈಗ ಈ ಟೈಮ್ನಾಗ ನೀವು ಇವ್ರನ್ನ ಹಿಂಗೆ ಕರ್ಕೊಂಬಂದ್ಬಿಟ್ರಿ. ಅವರು ಬಂದರು ಚಲೋ,
ಇಲ್ಲ ಇದನ್ನೇ ಮೊದಲೇ ಅವ್ರು ಸ್ವಲ್ಪ ಕುಡಿತಾರ ಅಂತ ಹೇಳ್ತೀರಿ. ಕುಡಿತಾರ ಅವರು. ಈಗ ಅದೇ ಉಡಾಳ್ತನಕ್ಕೆ ಹೆಂಡತಿ ಮನೆಯಾಗಿಲ್ಲ ಅಂತೇಳಿ ಜಾಸ್ತಿ ಕುಡಿಯೋದು, ಅಥವಾ ಅವ್ರಿಗೆ ಇಷ್ಟ ಬಂದಂಗೆ ಇರಕ್ಕೆ ಶುರು ಮಾಡಿದ್ರೆ ಹೋಗ್ಲಿ ಬಿಡು, ಹೋಗ್ಯಾಳ ಆಕಿನ ಬರ್ವಾಳಕ್ಕೆ ಬೇಡ ಅವ್ರು ಬಿಡ್ವಾಳಕ್ಕೆ ಅಂತೇಳಿ ಅದೊಂಥರ ಜಗಳ ಮನಸ್ತಾಪ. ಸುಮ್ಮನೆ ಈಕಿ ಬಿಟ್ಟು ಹೋದ್ಲು ಇಷ್ಟು ದಿನಕ್ಕೆ ಅನ್ನೋದೊಂದು ಕೆಟ್ಟ ಹೆಸರು ಬೇರೆ. ಆಜು ಬಾಜು ನೋಡಿದಾರ ಏನಂತಾರ, ಆ ಒಂದು ಕಾರಣ ಕೇಳಿದೆ. ಸ್ವಲ್ಪ ಆಗಿದ್ದನ್ನು ಅನ್ಸಸ್ಕೊಂಡು ಅಲ್ಲೇ ಇರ್ಬೋದಿತ್ತಲ್ಲ ಅಂತ. ಸಿಟ್ಟಿನಾಗ ಏನಾರು ಅಂದಿರ್ಬೇಕು ಮನೆ ಬಿಟ್ಟು ಹೋಗಂತೇಳಿ. ಆದರೆ ಈಕಿನ ಹೊರಗೆ ಕಳಿಸ್ಬೇಕನ್ನೋ ಉದ್ದೇಶ ಏನು ಇರಂಗಿಲ್ಲ ಅವ್ರದ್ದು. ಅದೇನು ಉದ್ದೇಶ ಐತೆ ನಾವು ನೋಡ್ಕೋತೀವಿ. ನಿನ್ನ ಪಾಡಿ ನಿನ್ನ ಕೆಲಸ ನೀ ಮಾಡ್ಕೋ. ಏನ ಇಲ್ಲೇ ನನ್ನ ಮಗ ಕುಡ್ದು ಬಂದು ನಾ ಕಿಕ್ಕರಿಸಿ ಮನೆಗೆ ಹೋಗಂದ್ರೆ ನಿನಗೂ ಗೊತ್ತಾಕಿತ್ತು. ಹಂಗಿಲ್ಲಲ್ಲ ನನ್ನ ಮಗ ಚಲೋ ಬೆಳೆಸೇನಲ್ಲ ನಾನು ಅದಕ್ಕೆ ಮಾತಾಡ್ತಿ. ಏನ ಸುಮ್ಮನಿರ ನೀನು. ನಾನು ನಾಳೆ ಅವ್ನು ಬಂದು ಕರೀಲಿ ಅವಾಗ ಹೊಕ್ಕಾಳ. ನೀ ಅಲ್ಲಿ ಮಟನು ಇವೇನು ಅನ್ನಂಗಿಲ್ಲ. ಆಕಿ ನನ್ನ ಮಗಳದಾಳ, ಈ ಮನೆ ಮಗಳದಾಳಕಿ. ಯವ್ವ ಎಷ್ಟಾದ್ರೂ ಕೊಟ್ಟೆ ಅನುಕೂಲಕ್ಕೆ ಹೊರಗೆ ಅಂತೇಳಿ ನಾ ಮನೆಗೆ ಬಂದ್ರೆ ಅದಕ್ಕೆ ನಮಗೆ ಸೇರೋದಿಲ್ಲ ಬಿಡ್ಬೇ. ಹಂಗೇನಿಲ್ಲ ಮೀನಾಕ್ಷಿ. ನಾ ಏನಂದೆ ಅಂದ್ರೆ ನಾವೆಲ್ಲರೂ ಬೇಡ ಅಂತಂದ್ವಿ, ಕಷ್ಟನ ಸುಖನ ನಾವೆಷ್ಟು ಬೇಡ ಅಂತಂದ್ರೆ ಓಡೋಗಿ ನೀನೇ ಮದುವೆ ಮಾಡ್ಕೊಂಡೆ. ಈಗ ಅದ್ರ ತಕ್ಕಂಗೆ ನೀ ಜೀವನ ಮಾಡಿ ತೋರಿಸ್ಬೇಕಾ ಅಲ್ಲೇ. ಈಗ ನೀ ಹಿಂಗೆ ಬಂದುಬಿಟ್ಟೆ ಅಂದ್ರೆ ಆಜು ಬಾಜು ನೋಡಿದ್ರೆ ಏನಂತಾರ, ಅರೆ ನಿಮ್ಮ ಮಗಳು ಓಡೋಗಿ ಮದುವೆ ಮಾಡ್ಕೊಂಡಿದ್ಲು, ಆಳೆ ಗಂಡನ ಬಿಟ್ಟು ಬಂದ್ಲನ ಅಂತೇಳಿ ನಿಮ್ಮ ಅಣ್ಣನ ಮರ್ಯಾದೆ ಕಡಿಮೆ ಆಗಲ್ಲ. ಈಗಾಗಲೇ ಓಡಿ ಹೋಗಿ ಮರ್ಯಾದೆ ಕಳ್ದಿ. ಈಗ ಮತ್ತೆ ಗಂಡನ ಬಿಟ್ಟು ಬಂದು ಕುಂತ್ರ ಅಯ್ಯ ಓಡಾಗಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಲು, ಗಂಡನ ಬಿಟ್ಟು ಬಂದು ಕುಂತ್ಲು ಅಂತೇಳಿ ಮತ್ತೊಂದು ಸ್ವಲ್ಪ ಅಸಹ್ಯ ಆಗಲ್ಲನ. ಆ ಕಾರಣ ಕೇಳಿದೆ ಅಷ್ಟೇ. ನೀ ಎಲ್ಲದಕ್ಕೂ ತಪ್ಪಿಕೋತೀವ. ಮರ್ಯಾದೆ ಯಾಕೆ ಹೋಗತಿ? ನೀನು ಲವ್ ಮ್ಯಾರೇಜ್ ಮಾಡ್ಕೊಂಡಿಯಲ್ಲ. ನಾ ಏನಾರು ಒಪ್ಕೊಳ್ಳಿಲ್ಲ ಅಂದಿದ್ರೆ ನನ್ನ ಮಗ ನಿನ್ನೇನು ಮಾಡ್ಕೊಂತಿದ್ದ? ಅವಾಗ ನೀನು ಓಡೇ ಬಂದಿರ್ತಿದ್ದಿ. ಹೌದೌದು ಬಿಡ್ರಿ, ನಿಮ್ಮದು ದೊಡ್ಡ ಫ್ಯಾಮಿಲಿ, ನಮ್ದೆಲ್ಲ ಏನೈತಿ ಪಾಪ. ನೀವು ಒಪ್ಕೊಂಡಿದ್ದಕ್ಕೆ ಮದುವೆ ಆತು, ಇಲ್ಲಾಂದ್ರೆ ಎಲ್ಲ ಕಿತ್ತು ಹೇಳ್ರಿ. ನಿಜ ಹೇಳ್ಬೇಕಂದ್ರೆ ನಮ್ಮಪ್ಪ ನಮ್ಮವ್ವ ಒಪ್ಕೊಂಡಿದ್ದಕ್ಕೆ ನಾನು ಮದುವೆ ಮಾಡ್ಕೊಂಡಿದ್ದೆ, ಇಲ್ಲ ಅಂದ್ರೆ ನಾನು ಮಾಡ್ಕೊತಿದ್ದಿಲ್ಲ ಆತಾ. ಅಂದ್ರೆ ನಿಮ್ದು ಏನೈತಿ ದರಿದ್ರ ಫ್ಯಾಮಿಲಿ ಅಂತ ಅನ್ನಕತ್ತೀಯನವ ನಮಗ? ಹೌದು ಬಿಡು ಅನ್ಬೇಕಾಗಿದ್ದ. ಈ ಬಾಡೆ ಈ ಮಾತು ಕೇಳಿಸ್ಕೋಬೇಕವ, ಅವಾಗ ಗೊತ್ತಾಕತ್ತವ. ನಾನು ಹೆಂಡತಿ ಬಂಗಾರದಂತಕ್ಕೆ ಅಂತಾನಲ್ಲ, ಹೆಂಗೆ ಮಾತಾಡ್ತಾಳಾಕಿ ಅಂತ ಗೊತ್ತಾಕಿತ್ತ ಅವಂಗ. ಅವರಿಗೆಲ್ಲ ಗೊತ್ತಾಗೈತೆ ಬಿಡ್ರಿ ಯಾರು ಏನಂತೇಳಿ. ನೋಡ್ರಿ ಅವ್ರು ಬಂದ್ಮೇಲೆ ಅದು ಏನು ಉತ್ತರ ಹೇಳ್ತೀರಾ ಹೇಳ್ಕೊರಿ. ಯವ್ವ ಚಾಲು ಮಾಡಿದ್ಲವ ಸೊಸಿ ವರ್ಷಿ. ನೋಡು ಹಿಂಗೈತಿ. ನೋಡು ಮನೆಗೆ ಬಂದ್ಮೇಲೆ ಇದು ಹಿಂಗೆ ಮಾಡ್ತಾಳ ಅತ್ಯಮ್ಮ. ನೋಡಿ ಈಕಿನ ಹಿಂಗೆ ಮಾಡ್ತಾಳೆ, ನಾನು ಹೆಂಗೆ ಮಾಡೋಕ್ಕಿಲ್ಲ. ಅವ ಮೊದಲೇ ನಿನ್ನ ತಂಗಿ ಅನ್ನೋ ಸತ್ತಾಳಕ್ಕೆ ಹಂಗೆ ಹಿಂಗೆ ಅಂದಾನ. ಈ ಕಿಲ್ಲಬಾರ್ದು ಅಂತೆಲ್ಲ ತುಂಬುದು. ಈಗಾಗಲೇ ಅವನ ಸಂಬಂಧ ಕಳ್ಕೊಂಡು ಬಂದಾನ. ಈಗೇನೋ ತೊಂದರೆ ಅಂತ ಬಂದಾನಿ. ಈಗ ಎಲ್ಲಿ ಬಂದು ಹೊರಗೆ ಹಾಕ್ತಾನೆ ಯಾರಿಗೆ ಗೊತ್ತು. ಅವ ಯಾಕೆ ಮುಟ್ತಾನ? ಸುಮ್ಮನಿರು ನೀನು. ಮುಟ್ಲಿ ಅವಾಗೈತೆ ಅವಂಗ. ನಾನಂತೂ ಈಗ ಸದ್ಯಕ್ಕೆ ಹೋಗಲ್ಲ. ಅವನ ಬಂದು ಕರೀಲಿ ನನ್ನ ಗಣ್ಣ. ನಾ ಇನ್ನೊಂದ್ಸಲ ಕುಡಿಯಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಕರೆದ್ರೆ ಅಷ್ಟೇ ಹೋಗ್ತೇನೆ. ಆಯ್ತು ಹೋಗ್ಬೇಡ ಮಗಳ, ಹೋಗಿ ಒಳಗೆ ನಿನ್ನ ಕೊಂಡಿಗೆ ಹೋಗಿ ಬರಲಿ ಅವ ನಿಮ್ಮ ಅಣ್ಣ ಮಾತಾಡ್ತಾನೆ. ಅತ್ತೆಯವ್ರ ನೀವಿದ್ದು ಇಲ್ಲ ಬರೋದು ಚಾಡ ಕಲ್ಸಕತ್ತೀರ ಅವರಿಗೆ. ಅಲ್ರಿ ಅಲ್ಲೇ ಅನ್ಸಸ್ಕೊಂಡು ಬಿಟ್ಟು ಬರೋದು ಬಿಟ್ಟು ನೀವು ಹಿಂಗೆ ಕರ್ಕೊಂಬಂದಿರಿ ಅತ್ತೆಯರ. ನೋಡ್ರಿ ಈ ಥರ ಪಟಕ್ ಅಂತ ಒಂದೊಂದು ಮಾತಿಗೂ ಗಂಡನ ಮನೆ ಬಿಟ್ಟು ಅವ್ರ ಮನೆಗೆ ಬರೋ ರೂಢ ಹೆಣ್ಮಕ್ಳಿಗೆ ಬಿದ್ದರೆ ಭಾರಿ ಕಷ್ಟ ಐತ್ರಿ ಅತ್ತೆಯರ. ಅದಕ್ಕೆ ಅದ್ರಾಗ ಬೇರೆ ಇವ್ರು ಬಂದ್ರೆ ಸುಮ್ಮನೆ ಇರಂಗಿಲ್ಲ, ಹೊರಗೆ ಹಾಕ್ತಾರ. ನಡಿ ನೀ ಮನೆ ಬಿಟ್ಟು ಹೆಂಗೆ ಹೋಗಿದ್ದೆ ಹಂಗಿರುವಾಗ ಅಲ್ಲೇ, ಇಲ್ಲಿ ಮಾತ್ರ ಬರಂಗಿಲ್ಲ ಅಂತ ಹೊರಗೆ ಹಾಕ್ತಾರ ನೋಡ್ರಿ ಅತ್ತೆಯರ. ಅವ ಹಾಕ್ತಾನೆ ಬಿಡ್ತಾನೆ, ಅರ್ಧ ನೀನ ಹಾಕಿಸ್ಬಿಡ್ತೀಯನ. ತಣ್ಣಗೆ ಹೋಗಿ ನಂಗೆಲ್ಲ ಗೊತ್ತೈತಿ. ಒಳಗೆ ಕೆಲಸ ಏನು ಮಾಡ್ಕೋ ಹೋಗು. ನಿಮ್ಮ ಇಷ್ಟ ಆಗ್ತೀರ, ಹೇಳೋದಂತೂ ಹೇಳೇನಿ. ಆಮೇಲೆ ಅಣ್ಣ ತಂಗಿ ನಡಕ್ಕೆ ಈಗ ಜೋರು ಜಗಳ ಆತಂತ ತಿಳ್ಕೊರಿ. ಆಮೇಲೆ ಅದು ಏನು ಮಾಡ್ತೀರಾ ನಿಮ್ಗೆ ಬಿಟ್ಟಿದ್ದೆ. ಮತ್ತು ಅದಕ್ಕೂ ಗಂಡು ಮಾಡಿದ್ದಕ್ಕೆಲ್ಲ ಹೆಂಡತಿನ ಕಾರಣ ಅಂತೇಳಿ ನಾನು ದೂರ ಬೇಡ್ರಿ. ಹುಟ್ಟಿಂದ ಇಲ್ಲಿ ಮಟನು ನಿಮ್ಮ ಮಗನ ನೀವು ನೋಡ್ಕೊಂಡೇ ಬೆಳೆದಿರಿ. ಅವ್ ಹೆಂಗದಾನಂತೇಳಿ. ಅಲ್ಲ ನೀವು ಸಣ್ಣಂದಿರ್ತ ಸಾಕು ಬೆಳೆಸಿರ್ತೀರಿ. ನಾವು ಈಗ ಮದುವೆಯಾಗಿ ಬಂದ್ರೆ ತಿದ್ದಕ್ಕತ್ತೇನ್ರಿ ಎತ್ತಿಯಾರ. ಏನಾರು ಹೇಳತ್ಲೆ ನನ್ನ ಮೇಲೆ ಬರ್ತೀರಿ. ನನ್ನ ಮೇಲೆ ಬಂದ್ರೆ ಮಾತ್ರ ನಾ ಸುಮ್ಮನೆ ಇರಂಗಿಲ್ಲ. ಮತ್ತೆ ಈಗ ಹೇಳೇನಿ ನವ್ರಂಗಿ ಚಂಬಕ್ ಚಲ್ಲು ಚಿತ್ರಾಂಗಿಣಿ ಕಿವ್ಯಾಗೆಲ್ಲ ತುಂಬುದಂತ ನಾಟಕ ಮಾಡ್ತಾಳೆ. ಬರ್ಲಿಗೆ ನನ್ನ ಮಗ ಈಕಿ ಕೂಟ್ ಮಾತಾಡೋಕ್ಕಿಂತ ಮುಂಚೆ ನಾನು ಮಾತಾಡ್ಬಿಡ್ತೇನೆ.